ಲೋಕಸಭಾ ಚುನಾವಣೆ ಮುಗಿದಾಗಿದೆ. ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇದರ ನಡುವೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಎಂಎಲ್ಸಿ ಎಲೆಕ್ಷನ್ಗೆ ಕಾಂಗ್ರೆಸ್ನಲ್ಲಿ ಭರ್ಜರಿಯಾಗಿಯೇ ಪಾಲಿಟಿಕ್ಸ್ ಅನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪೊಲಿಟಿಕಲ್ ಫೈಟ್ ಈ ಮೂಲಕ ಜೋರಾಗಿರುವಂತದ್ದು. 2+2+3 ಫಾರ್ಮುಲಾಕ್ಕೆ ಹಿರಿಯರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 2+2+2+1 ಫಾರ್ಮುಲಾ ಆಗಲಿ ಅಂಥೇಳಿ ಹೆಚ್ಚುವರಿ ಒಂದು ಸ್ಥಾನವು ಹೈಕಮಾಂಡ್ ನಿರ್ಧರಿಸಲಿ ಅಂಥೇಳಿ ಸಿದ್ದರಾಮಯ್ಯ ಡಿಕೆಶಿಗೆ ತಲಾ 2 ಕೋಟ, ಪೊಲಿಟಿಕಲ್ ಕಮ್ಬ್ಯಾಕ್ ಮಾಡುವಂತಹ ಹಿರಿಯರಿಗೆ 2 ಕೋಟ, ಈ ಮೀಸಲಿಗೆ ಕೂಗು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಒಂದು ಸ್ಥಾನವನ್ನು ಆಯ್ಕೆ ಮಾಡಲಿ, ಶೆಟ್ಟರಿಂದ ಖಾಲಿ ಸ್ಥಾನದ ಭರ್ತಿಗೆ ನಿರ್ಧರಿಸಲಿ ಎಂಬಂತಹ ಕೂಗು ವ್ಯಾಪಕವಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಈಗ ಜಟಾಪಟಿ ಆಗ್ತಾ ಇದೆ. 2+2+3 ಅಂದರೆ 2 ಡಿ ಕೆ ಶಿವಕುಮಾರ್ ಅವರಿಗೆ, 2 ಸಿದ್ದರಾಮಯ್ಯನವರಿಗೆ, ಇನ್ನು 3 ಹಿರಿಯರಿಗೆ ಅಂಥೇಳಿ. ಬಟ್ ಅದಕ್ಕೆ ಹಿರಿಯರು ಒಪ್ಕೊಳ್ತಾ ಇದ್ದಾರೆ, ಬಟ್ ಕಾಂಗ್ರೆಸ್ನ ಒಂದಿಷ್ಟು ಜನ ಒಪ್ಕೊಳ್ತಾ ಇಲ್ಲ ಅಂತ. 2+1 ಆದರೆ ಇದು ಓಕೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಡೆಗೆ ಅಳದು ತೂಗಿ ಏನು ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಈಗಿರುವಂತಹ ಕಾಂಗ್ರೆಸ್ನ ಸಾಮರ್ಥ್ಯದ ಆಧಾರದಲ್ಲಿ 7 ಸ್ಥಾನವನ್ನು ನಿರಾಯಾಸವಾಗಿ ಗೆಲ್ಲಬಹುದು. ಈ 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಈಗಾಗಲೇ ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಡವನ್ನು, ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲಬಹುದು, ಬಟ್ 100ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಈಗಾಗಲೇ ಮನವಿ ಮತ್ತು ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಸೂತ್ರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹೈಕಮಾಂಡ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವುದರ ಮೊರೆ ಹೋಗ್ಬೋದು ಫೈನಲಿ ಅಂತ? ಪ್ರೇಮ್, ಒಂದು ಸ್ಪಷ್ಟ 7 ಸ್ಥಾನಗಳು ಅಂದ್ರೆ 11 ಸ್ಥಾನಗಳ ಪೈಕಿ 7 ಸ್ಥಾನಗಳು ಮತ್ತು ಜಗದೀಶ್ ಶೆಟ್ಟರ್ ಒಂದು ಖಾಲಿ ಆಗಿರೋ 1 ಸ್ಥಾನ ಸೇರಿ ಕಾಂಗ್ರೆಸ್ಗೆ ಒಂದು ಹೆಚ್ಚುವರಿ ಸೇರಿದಂತೆ 8 ಸ್ಥಾನದ ಅವಕಾಶ ಇದೆ. ಅಂದ್ರೆ ಹಿರಿಯ ನಾಯಕರವಾದ ಇರುವಂತದ್ದು ಏನು ಅಂದ್ರೆ ಈಗ 2+2+3 ಅಂದ್ರೆ ಸಿದ್ದರಾಮಯ್ಯ ಅವ್ರ ಕೋಟ 2, ಡಿ ಕೆ ಶಿವಕುಮಾರ್ ಕೋಟ 2 ಪ್ಲಸ್ ಹೈಕಮಾಂಡ್ ಕೋಟ 3 ಅನ್ನೋದಾದ್ರೆ ಅದರಲ್ಲಿ 3ರಲ್ಲಿ ಒಂದು ಡಿವೈಡ್ ಮಾಡಿ ಅನ್ನುವಂಥದ್ದು ಹಿರಿಯರಿಗೆ, ಅಂದ್ರೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಹಿರಿಯ ನಾಯಕರುಗಳೇನಿದ್ದಾರೆ ಅವರಿಗೆ 2 ಇಟ್ರೆ 2+2+2 6 ಆಗುತ್ತೆ, ಪ್ಲಸ್ 1 ಹೈಕಮಾಂಡ್ ನಿರ್ಧಾರ ಮಾಡ್ಲಿ. ಜೊತೆಗೆ ಹೈಕಮಾಂಡ್ ಹೆಚ್ಚುವರಿ ನಿರ್ಧಾರಕ್ಕೆ ಇನ್ನೊಂದು ಅವಕಾಶ ಇರುತ್ತೆ, ಅದು ಜಗದೀಶ್ ಶೆಟ್ಟರ್ ಅವರ ಸ್ಥಾನಕ್ಕೆ ಯಾರನ್ನ ತರಬೇಕು ಅನ್ನುವಂಥದ್ದು. ಹಾಗಾಗಿ ಒಟ್ಟು 8 ಸ್ಥಾನ ಸಿಗೋದ್ರಿಂದ 2+2+2 ಪ್ಲಸ್ ಹೈಕಮಾಂಡ್ 2 ನಿರ್ಧಾರ ಮಾಡ್ಲಿ ಅಂತ ಇದ್ರಲ್ಲಿ ಒಂದು ಇರ್ಲಿ ಅನ್ನುವಂತ ಲೆಕ್ಕಾಚಾರ. ಅದು ವಿಶೇಷವಾಗಿ ಹಿರಿಯ ಕಾಂಗ್ರೆಸ್ ನಾಯಕರ ಪೈಕಿ ಪೊಲಿಟಿಕಲ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸಾಕಷ್ಟು ಜನ, ಅಂದ್ರೆ ಕ್ಷೇತ್ರಗಳಿಲ್ಲದೆ ಇರ್ಬೋದು ಅಥವಾ ಸಾಕಷ್ಟು ವರ್ಷಗಳಿಂದ ಚುನಾವಣೆಗೆ ನಿಲ್ಲದೆ ಇರುವಂತವ್ರು ಇರ್ಬೋದು, ಅವರು ಪರಿಷತ್ ಪ್ರವೇಶದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅವರ ವಾದ ಇದು ಅನ್ನುವಂಥದ್ದು, ನಮಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು, 2 ಸ್ಥಾನವನ್ನು ಅದಕ್ಕೆ ಮೀಸಲಿಡಬೇಕು ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಪ್ರಮುಖವಾಗುತ್ತೆ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಲಾ 2 ಕೋಟವನ್ನು ಕ್ಲಿಯರ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಉಳಿದ 3+1 ಸೇರಿದಂತೆ ಅದನ್ನ ಯಾವ ರೀತಿ ಹೈಕಮಾಂಡ್ ಹಂಚಿಕೆ ಮಾಡ್ತಾ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡೀತಾ ಹೋಗ್ತೀವಿ.